ಪಡೆದು ಇನ್ನೊಬ್ಬ ಲಿಬ್ರಲ್ ಇದ್ದಂಥ ವ್ಯಕ್ತಿ ಯಾರವರು ಅಂದಾಗ ಸಹಜವಾಗಿ ಅವ್ರಿಗೆ ಅನಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಡೆ ಅವ್ರ ದೃಷ್ಟಿ ಹೋಗ್ಯದ ಅಂತೇಳಿ. ಹೀಗಾಗಿ ಅವರಿಗೆ ಒಂದಿಷ್ಟು ಮಹತ್ವವನ್ನು ಹೆಚ್ಚು ಕೊಡ್ತಾ ಇದ್ದಾರೆ ಎಚ್ ಡಿ ಕೆ ಅವ್ರಿಗೆ. ಅದರಿಂದ ಎಚ್ ಡಿ ಕೆ ಅವ್ರಿಗೆ ಇವತ್ತು ಅವಶ್ಯ ಅದ, ಅನಿವಾರ್ಯ ಅದ. ಯಾಕಂದ್ರೆ ತಮ್ಮ ಒಂದೇ ಪಕ್ಷದಿಂದ ತಾವು ಆಡಳಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಸಹಿತ ಮೋದಿಯವ್ರಿಗೆ ಭಾಳ ನಿಷ್ಠತೆಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ತಂದೆ ನಮ್ಮ ದೇವೇಗೌಡರು ಸಹಿತ ಇದಕ್ಕಾಗಿ ಅವರು ಹೌದಾ ಪಾರ್ಟಿ ಇಲ್ಲ ಅಂತೇಳಿ ಮೋದಿಯವ್ರು ಭೇಟಿ ಆಗ್ತಾ ಸಪೋರ್ಟ್ ಮಾಡ್ತಾ ಹೊರಟಿದ್ದಾರೆ. ಮೋದಿಯವರ ಆಡಳಿತ ತಪ್ಪುಗಳು ಸಹಿತ ಸರಿ ಅಂತ ಹೇಳ್ತಾ ಹೊರಟಿದ್ದಾರೆ. ಇದನ್ನು ನೋಡಿದಾಗ ನಾವು ಸಹಜವಾಗಿ ಯಡಿಯೂರಪ್ಪರ ಈ ಒಂದು ದೊಡ್ಡ ತಪ್ಪು ಈ ವಯಸ್ಸಲ್ಲಿ ಪೋಸ್ಟ್ಕೋದಲ್ಲಿ ಸಿಕ್ಕಾಕಿಕೊಂಡಿದ್ದು ಅವ್ರಿಗೆ ವೈರಿ ಆಯ್ತಾ ಅಂತ, ಇದು ಅವಶ್ಯಕತೆ ಅವ್ರಿಗೆ ಅಂತೇಳಿ. ಯಾಕೆಂದರೆ ಒಬ್ಬ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥವ್ರು ಈಗಾಗಲೇ ಹಿಂದೆ ಆರೋಪ ಸಾಕಷ್ಟಿದ್ದು, ಅವುಗಳ ಆರೋಪ ಬಗ್ಗೆ ಏನು ದಾಟಿ ಹೋಗಿದ್ದು, ಜನ ಮರ್ತಿದ್ರು. ಈ ಸಂದರ್ಭದಲ್ಲಿ ಮತ್ತೊಂದು ತಂದಿದ್ದರಿಂದಾಗಿ ಮೊದಲ ಬೇಡ ಅಂತ ಕೂಸು, ಆ ಕೂಸನ್ನು ಬದಿಗೆ ಸರಿಸುವಂಥ ಕೆಲಸವನ್ನು ಬಿ ಜೆ ಪಿಯ ಭಿನ್ನಮತಿಯರಿಗೆ ಅಂದರೆ ಯಡಿಯೂರಪ್ಪರ ವಿರೋಧಿಗಳಿಗೆ ತಾವೇ ಯಡಿಯೂರಪ್ಪನ ಒದಗಿಸ್ಕೊಟ್ರ ಅಂತೇಳಿ. ಈಗಾಗಲೇ ಬಾಲನ್ ಹೇಳಿದ ನಿಮಗೆ ವಕೀಲರು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ, ಇಲ್ಲ 80% ಅವ್ರ ಶಿಕ್ಷೆ ಹಾಗೆ ಆಗ್ತದೆ. ಆ ಹುಡುಗಿ ಜೊತೆ ಇವ್ರು ಮಾಡಿದಂಥ ವರ್ತನೆ ಎಲ್ಲ ರೆಕಾರ್ಡ್ಸ್ ಇದ್ದಾವೆ, ಆಲ್ ರೆಕಾರ್ಡ್ಸ್, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಇದ್ದಾವೆ. ಇವೆಲ್ಲ ಅದನ್ನು ಮೀರಿ ನಿಲ್ಲುವಂಥ ಭಾಳ ಕಷ್ಟದ. 20% ಏನೋ ಉಳಿಬೋದೇನೋ, ಎಲ್ಲೋ ಏಜು ಅದು ಇದು ಫ್ಯಾಕ್ಟ್ರಾಗೆ, ಬಟ್ ಉಳಿದು ಭಾಳ ಕಷ್ಟ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಅನೇಕರನ್ನ ಮಾತಾಡಿಸಿದಾಗ ನಮ್ಮ ಮೀಡಿಯಾ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಹಾಗೆ ಅವ್ರ ಮಗಳಾಗಿರ್ಬೋದು, ನಮ್ಮ ಹಂಪ ನಾಗರಾಜಯ್ಯ ಇವ್ರ ಗುರುಗಳವರು, ಅವರು ಸಹಿತ ಮೊದಲು ಇದ್ರು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಯಡಿಯೂರಪ್ಪರ ಒಂದು ಏನು ಈ ಚೇಷ್ಟೆಗಳು, ಹೆಣ್ಣಿನ ಜೊತೆ ಇರುವಂಥ ಚೇಷ್ಟೆಗಳು ಅವ್ರಿಗೆ ಇವತ್ತು ಅವ್ರಿಗಾಯಿತು. ಅವಂತಿ ರಾಜಕೀಯವಾಗಿ ನಿವೃತ್ತಿ ಆಗಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಅವ್ರ ಮಕ್ಕಳಿಗೇನೋ ಇವರು ರಾಜಕೀಯವಾಗಿ ಮುಂತರಬೇಕು ಮಾಡಬೇಕು ಅಂತೇಳಿ ಅದರಲ್ಲಿ ಒಬ್ಬ ಮಗನಂತೆ MP ಮಾಡಿದ್ದಾರೆ, ಇನ್ನೊಬ್ಬ ಮಗನಂತೆ ಇವತ್ತು ರಾಜ್ಯಾಧ್ಯಕ್ಷರಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡುವಂಥ ಕನಸು ಕಾಣ್ತಾ ಇದ್ದಾರೆ.